ಮನಸ್ಸು ಯಾವ್ದಕ್ಕೆ ಗಟ್ಟಿ ಮಾಡಬೇಕು ಅಂತಂದ್ರೆ ನಾ ಬದುಕ್ತೇನೆ ಅಂತ ಗಟ್ಟಿ ಮಾಡ್ಬೇಕು. ನಾವು ಯಾರು ಸೀತಾಮಾತೆಗಿಂತ ಕಡಿಮೆ ಇಲ್ಲ ಅಂತ ಅನ್ಬೇಕು ನೀವು. ಸೀತಾಮಾತೆಗೆ ಪುರುಷರತ್ನ ಸಾಕ್ಷಾತ್ ಪುಣ್ಯ ಪುರುಷನಾಗಿರ್ತಕ್ಕಂಥ ರಾಮನಂತ ಆದರ್ಶ ಪುರುಷ ಗಂಡಿದ್ದ, ಸಾಕ್ಷಾತ್ ಸಾಮ್ರಾಜ್ಞಿಯಾಗಿದ್ದು, ಲವ ಕುಶರಂತ ಪುತ್ರಮಣಿಗಳು ಮಕ್ಕಳಿದ್ರು, ಎಲ್ಲ ಇದ್ರು. ಕೊನೆಗೆ ಏನಂತಾಳಾಕಿ, ಸಾಕು ಯವ್ವ ನಿಮ್ಗೆ ಭೂಮಿ ತಾಯಿ ನಿನ್ನ ಗರ್ಭಗಳು ಸೇರಿಸ್ಕೊಂಡ್ಬಿಡು ಅಂತ ಕೇಳ್ತಾಳಾಕಿ ಸೀತಾಮಾತ. ಆದ್ರೆ ನೀವ್ಯಾರು ಅಂದಿರ್ನ, ನೀವ್ಯಾರು ಅಂದಿಲ್ಲ. ಯಾಕೆ ಅಂತಂದ್ರೆ ನೀವು ಸೀತಾಮಾತಾಗಿಂತಲೂ ಬಹಳ ಗಟ್ಟಿಗಿತ್ಯಾರಿದ್ದೀರಿ ಅಂತಂದ್ರೆ ಆ ಗಟ್ಟಿತನ ಒಂದಿಷ್ಟು ಸಂಸ್ಕಾರಕ್ಕೆ ತಗೊಂಡು ಬಂದ್ರಿ ಅಂತಂದ್ರೆ ನಿಜವಾಗ್ಲೂ ಗ್ರಾಮ ಸಂಸ್ಕಾರದಿಂದ ಕೂಡುತ್ತೆ, ಮನೆ ಸಂಸ್ಕಾರದಿಂದ ಕೂಡುತ್ತೆ. ಆ ಸಂಸ್ಕಾರದಿಂದ ದೇಶಕ್ಕೆ ದೊಡ್ಡದಾಗಿರ್ತಕ್ಕಂಥ ಆಸ್ತಿ ಆಗುತ್ತೆ ಅಂತಕ್ಕಂಥದ್ದನ್ನು ಈ ಸಂದರ್ಭದೊಳಗೆ ತಿಳಿಸಿ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಸೇವೆಯನ್ನು ಮಾಡಿದ್ದಾರೆ. ಉಡಿ ತುಂಬತಕ್ಕಂತಹ ಕಾರ್ಯಕ್ರಮಕ್ಕೂ ಸಹ ನಮ್ಮ ಸೋಮಸಮುದ್ರ ಸುತ್ತಮುತ್ತಲ ಗ್ರಾಮ ಬಳ್ಳಾರಿಯಿಂದ ಬಹಳಷ್ಟು ಜನ ಸೇವೆಗೆ ತಮ್ಮ ಕಾಣಿಕೆಯನ್ನು ಸಮರ್ಪಣೆ ಮಾಡಿದ್ದಾರೆ. ಅವರೆಲ್ಲರಿಗೂ ಶುಭವಾಗಲಿ. ಸಿದ್ಧಲಿಂಗ ದೇಶಿಕರು ಅವರು ನಮ್ಮ ಗುರುಗಳವರ ಸಾಕ್ಷಿಯಾಗಿ ಸದಾವಕಾಲ ಸಮಾಜಮುಖಿಯಾಗಿ ದುಡಿತಾರ ಅಂತಕ್ಕಂತಹ ವಿಶ್ವಾಸ ನಮ್ಮ ಮನಸ್ಸಿನೊಳಗದ. ಸದಾವಕಾಲ ನೀವೆಲ್ಲರೂ ಬಂದು ಹೂ ತಗೊಂಡು ಬಂದು ಅವ್ರಿಗೆ ಗೌರವ ಕೊಟ್ಟಿದ್ದೀರಿ. ನಿಮ್ಮ ತಲೆಗೆ ಅವರು ಹೂ ತರ್ತಕ್ಕಂಥ ಕೆಲಸನೇ ಮಾಡ್ತಾರೆ, ಹುಲ್ಲು ತರ್ತಕ್ಕಂಥ ಕೆಲಸ ಮಾಡೋದಿಲ್ಲ ಅಂತಕ್ಕಂತಹ ಒಂದು ವಿಶ್ವಾಸ ಸದಾವಕಾಲ ಈ ಮಠದೊಳಗೆ ಇದ್ದುಕೊಂಡು 3 ಹೊತ್ತು ಲಿಂಗ ಪೂಜೆ ಮಾಡಿ ಬಂದಿರತಕ್ಕಂತಹ ಭಕ್ತರ ನೋವುಗಳಿಗೆ ಸ್ಪಂದನ ಮಾಡ್ತಕ್ಕಂತಹ, ಈ ಗ್ರಾಮದ ಅಭಿವೃದ್ಧಿಗೆ ಸ್ಪಂದನ ಮಾಡ್ತಕ್ಕಂತಹ ಒಂದು ಕೆಲಸವನ್ನು ಪೂಜ್ಯ ಸಿದ್ಧಲಿಂಗೇಶ್ವರರು ಮಾಡ್ತಾರೆ ಅಂತಕ್ಕಂತಹ ಒಂದು ವಿಶ್ವಾಸ ಎಲ್ಲ ಕಾರ್ಯಕ್ರಮಗಳಿಗೆ ಸೇವೆ ಮಾಡಿರ್ತಕ್ಕಂಥ ಎಲ್ಲರ ಮೇಲೆ ಗುರುವಿನ ಆಶೀರ್ವಾದ ಇರಲಿ. ಜೊತೆಗೆ ನಮ್ಮ ಕಂಪ್ಲಿ ಶಾಸಕರಾಗಿರ್ತಕ್ಕಂತಹ JN ಗಣೇಶ್ ಅವರು ತಮ್ಮ ಧರ್ಮಪತ್ನಿ ಕೈಯೊಳಗೆ ಸನ್ಮಾನ್ಯ ಶ್ರೀಮತಿ ಶ್ರೀದೇವಿ ಗಣೇಶ್ ಅವರ ಕೈಯೊಳಗೆ 1 ಲಕ್ಷ ರೂಪಾಯಿಗಳನ್ನು ಈ ಕಾರ್ಯಕ್ರಮಕ್ಕೆ ಅವರು ಕಾಣಿಕೆಯಾಗಿ ಕೊಟ್ಟು ಕಳಿಸಿದ್ದಾರೆ. ಅವ್ರ ಮೇಲೆಯೂ ಸಹ ಪೂಜ್ಯ ಗುರುವರರ ಆಶೀರ್ವಾದ ಸದಾವಕಾಲ ಇರಲಿ ಅಂತಂದು ಹಾರೈಸಿ ಎಲ್ಲದರೊಳಗೂ ಪಾರದರ್ಶಕತೆಯನ್ನು ಉಳಿಸ್ಕೊಂಡು ಬರ್ತಕ್ಕಂತಹ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಸೇವೆ ಮಾಡಿರ್ತಕ್ಕಂತಹ ಎಲ್ಲ ಸೇವೆಯೂ ಸಹ ಅದು ಧರ್ಮಕ್ಕನ ಸಲ್ತೈತಿ, ಎಲ್ಲ ಸೇವೆಯೂ ಸಹ ಸಮಾಜಕ್ಕನ ಸಲ್ಲುತ್ತೆ ಅಂತಕ್ಕಂತಹದ್ದನ್ನು ತಮ್ಮ ಮನಸ್ಸಿನೊಳಗೆ ಗಟ್ಟಿಯಾಗಿ ಮಾಡಿಕೊಡ್ರಿ ಅಂತ ತಿಳಿಸಿ, ಇಲ್ಲಿ ಯಾರ್ಯಾರು ವ್ಯವಸ್ಥಾಪಕ ಕಾರ್ಯಕರ್ತೆ ತಾಯಿಯಂದರು ಕುಡಿ ತುಂಬತಕ್ಕಂಥ ವ್ಯವಸ್ಥೆ ಐತಿ. ಇದು ಸೂರ್ಯ ನ್ಯೂಸ್ ಕನ್ನಡ.